ಸರ್ ಏನಂದ್ರೆ ನೋಡಿ ನೀವೇನ್ ಹೇಳ್ತಾ ಇದ್ದೀರಾ, ಮುಸ್ಲಿಮ್ಸ್ ಆರ್ಗನೈಸೇಷನ್ ಯಾವುದಿದೆ ಟೆರರಿಸಮ್. ಯಾವ್ದಾದ್ರು ಮುಸ್ಲಿಂ ದೇಶ ಅವ್ರು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ದೇಶ ಉಳಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡುತ್ತಾರೆ ಅಂದ್ರೆ ಟೆರರಿಸ್ಟ್. ನೀವು ಅದೇ ಹೇಳ್ತಾ ಇರೋದು. ಆ ತರ ಏನಾರು ಇದೆಯಾ? ಇಸ್ಲಾಮಿಕ್ ಆರ್ಗನೈಸೇಷನ್ ಯಾವ್ದಾರು ಇದ್ರೆ ಅದು ಟೆರರಿಸ್ಟಾ? ಓಕೆ, ಯಾರು ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡಿದ್ದಾರಲ್ಲ, ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡು ನಾನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಯಾಗಿ ಅಮಾಯಕರ ಕಗ್ಗೊಲೆ ಮಾಡಿದಾಗ ಅದನ್ನ ಇಸ್ಲಾಮಿಕ್ ಟೆರರಿಸಮ್ ಅಂತ ಕರಿತೀವಿ ನಾವು. ದಟ್ ಈಸ್ ಇಸ್ಲಾಮಿಕ್ ಟೆರರಿಸಮ್. ಅದರ ಬಗ್ಗೆ ನೋ ಡೌಟ್. ಹಾಗೆ ಬೇರೆ ಬೇರೆ ಮಾದರಿಯ ಟೆರರಿಸ್ಟ್ ಇದ್ದಾರೆ. ಈಗ LTTE ಅವ್ರನ್ನ ತಮಿಳು ಉಗ್ರರು ಅಂತ ಕರಿತೀವಿ. ತಮಿಳು ಉಗ್ರರು ಅಂತ ಕರಿತೀವಿ. ಟೆರರಿಸ್ಟ್. ಓಕೆ, ಇನ್ನೊಂದು ನೀವು ಹೇಳಿದ್ರಿ ವಿತಂಡವಾದಗಳಿಗೆ ನಾನು ಹೇಳ್ತೇನೆ ಮಾತಾಡ್ತಾ ಇದ್ದೀನಿ ನಾನೇನ್ ಹೇಳ್ತೇನೆ. ನೀವು ಹೇಳಿದ್ರಿ ಇಸ್ರಾಯೇಲ್ ಮೇಲೆ ದಾಳಿ ಮಾಡಿದ್ರು ಅಂತ. ಯಾರು? ಹಮಾಸ್ ಅವರು 20 ನಿಮಿಷದಲ್ಲಿ 5,000 ರಾಕೆಟ್ಗಳು ಬಿಟ್ರು. 1948 ಇಂದ ಅವರು ಅಲ್ಲಿನ ಪಲಸ್ತೀನ್ ಜನಗಳಿಗೆ, ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ಹೆಂಗಸರಿಗೆ ಮಸೀದಿನಲ್ಲಿ ನುಗ್ಗಿ ಹೊಡೆದಿದ್ದಾರೆ. ಅದೆಲ್ಲ ಎಷ್ಟೋ ಸಾವಿರಾರು ಮಕ್ಕಳುಗಳಿಗೆ ಕೊಲ್ಲಿದ್ದಾರೆ, ಎಷ್ಟು ಯುವಕರಿಗೆ ಕೊಲ್ಲಿದ್ದಾರೆ, ಎಷ್ಟು ಅಮಾಯಕರಿಗೆ ಕೊಲ್ಲಿದ್ದಾರೆ. ಅದಕ್ಕೆ ಮಾತಾಡೋಕ್ಕೆ ಯಾರಿಗೂ ಶಕ್ತಿ ಇಲ್ವಾ? ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ? ನೀವು ಇಸ್ರಾಯೇಲ್ ಹೋಗಿದ್ರಿ ರೀಸೆಂಟ್ಲಿ, ನೀವು ಯಾಕೆ 1948 ಇಂದ ಪಲಸ್ತೀನ್ ಮೇಲೆ ಜನಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅವ್ರು ಕೊಲ್ತಾ ಇದ್ದಾರೆ, ಅಲ್ಲಿಗೆ ಯಾಕೆ ಹೋಗಿಲ್ಲ ನೀವು? ಇನ್ನೊಂದು ನಮ್ಮ ದೇಶದಲ್ಲಿ ಕೇಳ್ಕೊಳ್ಳಿ, ನಮ್ ದೇಶದಲ್ಲಿ ಮಣಿಪುರ್ನಲ್ಲಿ ನಮ್ ಜನಗಳಿಗೆ ಹೊಡೆದ್ರು, ಅಲ್ಲಿ ಯಾಕೆ ನೀವು ಹೋಗಿಲ್ಲ? ನಮ್ ದೇಶದ ಬಿಟ್ಬಿಟ್ಟು ನೀವು ಇಸ್ರಾಯೇಲ್ ಹೋಗಿದ್ದೀರಾ. ಮಣಿಪುರ್ನಲ್ಲಿ ನಮ್ ಹುಡುಗಿರಿಗೆ ಹೆಂಗೆ ರಸ್ತೆನಲ್ಲಿ ತಿರುಗಿಸಿದ್ರು ಅಂತ ಗೊತ್ತಿದೆ ಎಲ್ಲ ದೇಶಕ್ಕೆ. ನೀವೆಲ್ಲ ಹೋಗಿಲ್ಲ? ಅಲ್ಲಿ ಹೋಗ್ಬೇಕಿತ್ತ? ನಮ್ ದೇಶ ನಮ್ ಫಸ್ಟ್ ಇಂಪಾರ್ಟೆಂಟ್. ಈ ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಮಣಿಪುರಕ್ಕೆ ಹೋದ್ರಿ? ಒಂದೇ ನಿಮಿಷ, ಅವ್ರು ಇಸ್ರೇಲ್ಗೆ ಹೋದ್ರಿ? ಮೂರು ಬೇರೆ ಬೇರೆ ಪ್ರಶ್ನೆ. ಓಕೆ, ಫಸ್ಟ್ ಮಣಿಪುರಕ್ಕೆ ಹೋಗ್ಲಿಲ್ಲ, ಇಸ್ರೇಲ್ಗೆ ಯಾಕೆ ಹೋದ್ರಿ? ಮಣಿಪುರ ಯಾಕೆ? ರಾಜಸ್ಥಾನದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ಗ್ಯಾಂಗ್ ರೇಪ್ ಮಾಡಿ ಇಟ್ಟಿಗೆ ಭಟ್ಟಿಗೆ ಹಾಕಿ ಸುಡಲಾಯಿತು. ರಾಜಸ್ಥಾನಕ್ಕೆ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ ನೀವು ಕೇಳೋದಿಲ್ಲ. ಮಣಿಪುರ್ ಕಮ್ಸ್ ಟು ಯು. ಪ್ರತಿಯೊಬ್ಬರಿಗೂ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋದೊಂದು ಇರುತ್ತೆ. ಇಸ್ರೇಲ್ ಈಸ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್. ಇಂಡಿಯಾ ಸಬ್ಜೆಕ್ಟ್ ಇಂಟ್ರೆಸ್ಟ್. ಒಂದೇ ನಿಮಿಷ. ಇಸ್ರೇಲ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್, ಅದರ ಬಗ್ಗೆ ನೋ ಡೌಟ್. ನಾನು ಇಸ್ರೇಲ್ಗೆ ಹೋಗೋ ಸ್ವಲ್ಪ ದಿವಸ ಮುಂಚೆ ನನ್ನ ಆಫೀಸ್ಗೆ ಒಬ್ಬರು ಬಂದಿದ್ದರು. ಅವ್ರಿಗೆ ಹೇಳೋದು, ನಿಮಗೆ ಪ್ರಯಾರಿಟಿ ಅನ್ನೋದೇ ಇಲ್ಲ ಮಾಧ್ಯಮದವ್ರಿಗೆ. ಏನನ್ನು ಮಾತಾಡಬೇಕು, ಏನು ಮಾತಾಡ್ತಿದ್ದೀರಿ ನೀವು? ಜಗತ್ತಿಗೆ ಅರ್ಜೆಂಟಾಗಿ ನೀಡಾಗಬೇಕಾಗಿರೋದೇನು? ತುಂಬ ಹೊತ್ತು ಬೈದರು ಅವ್ರು. ನಾನು ಕೇಳಿದೆ, ಏನು ವಿಷಯ ಮಾತಾಡ್ಬೇಕು ಹೇಳಿ ನಾವು ಅಂತ. ಅವ್ರು ಹೇಳೋದು, ಜೇನುನೊಣಗಳ ಸಂತತಿ ನಾಶ ಆಗ್ತಾ ಇದೆ. ಕ್ರಿಮಿನಾಶಕ ಬಳಕೆಯಿಂದ ಜೇನುನೊಣಗಳ ಸಂತತಿ ನಾಶ ಆಗ್ತಾ ಇದೆ. ಈ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಸತ್ತು ಹೋದರೆ ಜಗತ್ತು ತುಂಬ ಸುಂದರ ಆಗುತ್ತೆ. ಬಟ್ ಜೇನುನೊಣಗಳ ಸತ್ತು ಹೋದರೆ 2 ವರ್ಷದ ನಂತರ ಜಗತ್ತೇ ಇರೋದಿಲ್ಲ. ಪರಾಗಸ್ಪರ್ಶ ಆದರೆ ತುಂಬ ಸೈಂಟಿಫಿಕಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಇನ್ನೂ ದೊಡ್ಡ ಸತ್ಯ ಅಲ್ವಾ ಅದು? ನಾವು ಜಗತ್ತಿನ ಎಲ್ಲ ಸಮಸ್ಯೆಗಳು ಬಿಟ್ಟು ನಾನು ಜೇನುನೊಣಗಳನ್ನು ಉಳಿಸೋದಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡ್ಬೇಕು ಇನ್ಮೇಲೆ. ನಿಜ ಅಲ್ವಾ ಅದು? ಇಸ್ ಇಟ್ ನಾಟ್ ಟ್ರೂ? ಮಣಿಪುರ ಯಾಕ್ರಿ, ಇಸ್ರೇಲ್ ಯಾಕ್ರಿ, ರಾಜಸ್ಥಾನ ಯಾಕ್ರಿ? ನಾಳೆ ಬೆಳಗ್ಗೆ ನಾವು ಜೇನುನೊಣಗಳ ರಕ್ಷಣೆಗೆ ಹೋರಾಡಬೇಕು. ಡು ಯು ಅಗ್ರಿ? ಅದನ್ನೇ ಹೇಳೋದು. ನಮ್ಮ ಮನೆ ಅಲ್ಲ. ನನ್ನ ಪ್ರಶ್ನೆ ಇದಲ್ವಾ ಪ್ರಯಾರಿಟಿ? ಜೇನುನೊಣಗಳ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡಿಲ್ವಪ್ಪ. ಕಾಲರ್ ಹಿಡಿದು ಕೇಳ್ಬೇಕು ನೀವು ನಮ್ಮನ್ನು. ಯಾಕೆ ಮಾಡ್ತಿಲ್ಲ ನೀವು? ಜಗತ್ತಿನ ಉಳಿವು ಡಿಪೆಂಡ್ ಆಗಿರೋದು ಜೇನುನೊಣಗಳ ಮೇಲೆ. ಯಾವ ಥರ ಕೇಳಿದ್ರೆ ನೀವು ಪ್ರಶ್ನೆನ? ಯಾವಾಗ? ಅಲ್ರಿ, ನಾವು ಜೀವಂತವಾಗಿ ಇಂಡಿಯಾ ಅಂತ ಉಳಿದ್ರೆ ತಾನೇ ನೀವು ಅಲ್ಲಿ ಹೋಗಕ್ಕೆ ಸಾಧ್ಯ. ಇಂಡಿಯಾನೇ ಇಲ್ಲ ಅಂದ್ರೆ ನೀವೆಂಗ್ ಹೋಗ್ತೀರಾ? ನಮ್ ದೇಶಕ್ಕೆ ಉಳಿಸ್ಕೊಳ್ಳೋದ್ ಕರ್ತವ್ಯ ನಮ್ದಲ್ವಾ ಫಸ್ಟ್. ನಮ್ ದೇಶದಲ್ಲಿ ದೌರ್ಜನ್ಯ ಆದ್ರೆ ನಮ್ ಹೆಣ್ಮಕ್ಳಿಗೆ ಹೊಡೆದ್ರೆ ನಾವು ಕ್ವಶನ್ ಮಾಡ್ಬೇಕು, ನಾವು ನಿಂತ್ಕೋಬೇಕು. ನೀವು ಇಲ್ಲಿ ಕ್ವಶನ್ ಮಾಡೋದ್ ಬಿಟ್ಬಿಟ್ಟು ನೀವು ಇಸ್ರಾಯೇಲ್ ಹೋಗ್ತೀವಿ. ರಾಜಸ್ಥಾನದ ಬಗ್ಗೆ ಒಂದು ಪೋಸ್ಟ್ ಆದ್ರೂ ಹಾಕಿದೀವಿ ನಾವು. ಯಾಕೆ ಹಾಕಿಲ್ಲ? ಲೆಟ್ ಅಸ್ ನಾಟ್ ಗೆಟ್ ಇಂಟು ದಟ್ ಆರ್ಗ್ಯುಮೆಂಟ್. ಇನ್ನೊಂದು ಆರ್ಗ್ಯುಮೆಂಟ್ ಹೇಳಿದ್ರು ಸರ್. ಒಂದೇ ನಿಮಿಷ. ಈ ಕೆಲವೊಂದು ಸಲ ವಾದದಲ್ಲಿ 3 ಥರದ ವಾದ ಬರ್ತಾವೆ. ಒಂದು ಸಂವಾದ, ಒಂದು ಜಲ್ಪ ಮತ್ತು ವಿತಂಡವಾದ ಅಂತ.
ನಾನು ನಿಮ್ಮ ಭಾಷೆಗೆ ತಕ್ಕನಾಗ ನಾನು ಉತ್ತರ ಕೊಡ್ತೀನಿ. ಸಂವಾದ ಮಾಡಬೇಕು ಅಂತಿದ್ದೆ, ನೀವು ಜಲ್ಪ ಬಿಟ್ಟು ವಿತಂಡಕ್ಕೆ ಬಂದುಬಿಟ್ರಿ. ನಾನು ವಿತಂಡಕ್ಕೆ ಬರ್ತೀನಿ. 5 ಲಕ್ಷ ಕಾಶ್ಮೀರಿ ಪಂಡಿತರನ್ನು ಅವರ ಭೂಮಿಯಿಂದ ಓಡಿಸಲಾಯ್ತಲ್ಲ ಸರ್. ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರದಿಂದ ಅಡ್ಡಡ್ಡ ಸೀಳಲಾಯ್ತಲ್ಲ ಸರ್. ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಮಾತನಾಡಿದಂಥ ಎಷ್ಟು ಜನ ಕಾಶ್ಮೀರಿ ಪಂಡಿತರ ಅಟ್ಲೀಸ್ಟ್ ಪುನರ್ವಸತಿ ಬಗ್ಗೆ ಮಾತಾಡಿದ್ರು? ಅಟ್ಲೀಸ್ಟ್ ಪುನರ್ವಸತಿಯ ಬಗ್ಗೆ ಎಷ್ಟು ಜನ ಮಾತಾಡಿದ್ರು? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.